ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಪ್ರಮೋದ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಎಲ್ಲ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು, ಹಾಗೆ ಇಲ್ಲಿ ನಿನ್ನೆ ರಾತ್ರಿನೇ ಬಾದಾಮಿ ಮತ್ತೆ ಶೇಂಗಾ ಹಾಗೆ ಕಡಲೆ ಬೀಜನ ನೆನೆಸಿಟ್ಕೊಂಡಿದ್ದೆ. ಈಗ ಅದಕ್ಕೆ ಒಂದೆರಡು ಗೋಡಂಬಿ ಹಾಗೂ ಪಚ್ಚಬಾಳೆಹಣ್ಣು ಹಾಲನ್ನ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಬೆಲ್ಲನ ಹಾಕೊಂಡು ಈ ಡ್ರಿಂಕ್ ಅನ್ನ ಮಾಡ್ಕೊಂಡಿರೋದು. ಇದನ್ನ ಕುಡ್ದಾದ್ಮೇಲೆ ಸ್ನಾನನ ಮುಗಿಸ್ಕೊಂಡು ದೇವ್ರ ಪೂಜೆನ ಮುಗಿಸ್ಕೊಂಡೆ. ಅಷ್ಟರಲ್ಲೇ ಗುಂಡು ಕೂಡ ಎದ್ದು ಹಾಲನ್ನ ಕೊಡ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದ. ಈಗ ಎದ್ದಿದ್ದಾನೆ. ಗುಂಡುದು ಈಗ ನಿದ್ದೆ ಆಯ್ತು. ಎದ್ದಿದ್ದಾನೆ. ಇವನಿಗೆ ಸ್ನಾನನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಅದಾದ್ಮೇಲೆ ತಿಂಡಿನ ತಿನ್ನಿಸ್ತೀನಿ. ಅದ್ವಿಕ್ಕೂ ಕೂಡ ನಾವೇನ್ ತಿಂತೀವೋ ಅದನ್ನೇ ಕೊಡೋದು. ಅವನಿಗಾಗಿ ಸಪ್ರೇಟ್ ಆಗಿ ಏನು ಮಾಡಲ್ಲ. ನಾವೇನ್ ತಿಂತೀವೋ ಅದನ್ನೇ ಇಷ್ಟಪಟ್ಟು ತಿಂತಾನೆ. ಇನ್ನು ಹಲ್ ಬರ್ತಾ ಇರೋದ್ರಿಂದ ಅವನಿಗೆ ಚಪಾತಿ ಈ ತರ ಐಟಮ್ಗಳನ್ನ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾನೆ. ಹಾಗಾಗಿ ಇವತ್ತು ತಿಂಡಿಗೆ ಜೋಳದ ಮುದ್ದೆನ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಅವನಿಗೂ ತಿನ್ಸಿ ನಾವೆಲ್ಲ ತಿನ್ಕೊಂಡಾದ್ಮೇಲೆ ಪಾತ್ರೆಗಳಿತ್ತು ಅಂತ ತೊಳ್ಕೊಂತಾ ಇರೋದು. ಪಾತ್ರೆಗಳ ಕೆಲ್ಸನ ಅವಾಗಿಂದ ಅವಾಗೇನೆ ಮುಗಿಸ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟೋ ಟೈಮ್ ಸೇವ್ ಆದಂಗೆ ಆಗತ್ತೆ. ಇದು ನಿಮ್ಗೂ ಕೂಡ ಅನುಭವಕ್ಕೆ ಬಂದಿರತ್ತೆ ಅಂತ ಅನ್ಕೊಂತೀನಿ. ಪಾತ್ರೆ ಕೆಲ್ಸನ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಹೋಗೋದಿತ್ತು. ಹಾಗಾಗಿ ರೆಡಿ ಆಗ್ಬೇಕಾಗಿತ್ತು. ಗುಂಡನ್ನು ಕೂಡ ರೆಡಿ ಮಾಡ್ಬಿಟ್ಟು ನಾನು ರೆಡಿಯಾಗಿ ಈಗ ರೆಡಿ ಆಗಿದೀವಿ. ಮನೆಯವರು ಕೂಡ ಬಂದ್ರು ಕರ್ಕೊಂಡು ಹೋಗಕ್ಕೆ ಅಂತ. ಇನ್ನ ಮೋಡ ಬೇರೆ ಆಗಿತ್ತು. ಅವನಿಗೆ ಚಳಿ ಆಗತ್ತೆ ಅಂತ ಮಂಕಿ ಕ್ಯಾಪ್ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಇನ್ನ ರಾತ್ರಿ ವಿಡಿಯೋ ಇದು. ನಿನ್ನೆ ರಾತ್ರಿನೇ ಮಾಡ್ಕೊಂಡಿದ್ದು. ಒಡೆದಿರೋ ಹಾಲಲ್ಲಿ ಜಾಮೂನ್ ಮಾಡ್ಕೊಳ್ಳೋಣ ಅನ್ಕೊಂಡು ಈ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊತಾ ಇರೋದೀನಿ. ನಿನ್ನೆದು ಇವತ್ತು ಹಾಕ್ತಾ ಇದ್ದೀನಿ ಅಷ್ಟೇನೆ. ಈಗ ಒಡೆದಿರೋ ಹಾಲಿಗೆನೆ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದೀನಿ. ಇದು ಅರ್ಧ ಲೀಟರ್ ಹಾಲಲ್ಲೇ ಪೂರ್ತಿ ಹಾಲೆಲ್ಲ ಬಡ್ದೋಗಿತ್ತು. ಹಾಗಾಗಿ ಅದನ್ನ ಕೆಡ್ಸೋದ್ ಬೇಡ ಅಂತ ಈ ತರ ಸ್ವೀಟ್ ಅನ್ನ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಇಲ್ಲಿ ಮಾಡ್ತಾ ಇದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತಾನು ಅನ್ಕೊಂತಾ ಇದೀನಿ. ನಿಂಬೆಹಣ್ಣನ್ನ ಹಾಕ್ಬಿಟ್ಟು ಒಂದು ಸ್ಪೂನ್ ಇಂದ ಚೆನ್ನಾಗಿ ತಿರ್ಸ್ಕೊಂಡು ಇವಾಗ ಅದು ಪೂರ್ತಿಯಾಗಿ ಒಡೆಯೋ ತನಕ ಕಾಯಿಸ್ಕೊಳ್ಳೋಣ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್ ಅನ್ನ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು. ಹಾಗಾಗಿ ನೋಡ್ತಾ ಇದ್ದೀರಿ ಅಲ್ವಾ ಪೂರ್ತಿಯಾಗಿ ಹೇಗೆ ಒಡೆದಿದೆ ಅಂತ. ನೋಡಿ ಈ ತರ ಒಡಕವಾಗಿ ಹೊಡಿಬೇಕದು. ಈಗ ಅದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಮೊದಲಿಗೆ. ಈಗ ಒಂದ್ ಪಾತ್ರೆಗೆ ಒಂದು ಬಿಳಿ ಬಟ್ಟೆನ ಹಾಕೊಂಡು ಈಗ ಅದಕ್ಕೆ ಸೋಸ್ಕೊಂತಾ ಇದೀನಿ. ನೀರೆಲ್ಲ ಚೆನ್ನಾಗಿ ಕೆಳಗೆ ಹೋಗ್ಬೇಕು ಅಂತ ಬಟ್ಟೆನ ಹಾಕ್ಬಿಟ್ಟು ಸೋಸ್ಕೊಂತ
ನೋಡಿ ಇಲ್ಲಿ ಈ ತರ ಸೋಸ್ಕೊಂತಾ ಇರೋದು, ನೀರೆಲ್ಲ ತೆಗೆದ್ಬಿಟ್ಟು. ಇದಾದ್ಮೇಲೆ ಒಂದ್ ಪಾತ್ರೆಗೆ ತಣ್ಣೀರನ್ನ ಇಟ್ಕೊಂಡಿದೀನಿ ಇಲ್ಲಿ. ಹುಳಿ ಅಂಶ ಹೋಗ್ಲಿ ಅಂತ ಅದರಲ್ಲಿ ಒಂದ್ ಸ್ವಲ್ಪ ಹೊತ್ತು ಈ ತರ ಮಾಡ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು. ಅವಾಗ ಹುಳಿ ಅಂಶ ಕೂಡ ಕಡಿಮೆ ಆಗತ್ತೆ. ಈ ತರ ಚೆನ್ನಾಗಿ ಹಿಂಡಿ ನೀರನ್ನ ತಕ್ಕೋಬೇಕು. ನೋಡಿ ಈ ತರ ಪೂರ್ತಿಯಾಗಿ ತಕೊಂಡಾದ್ಮೇಲೆ ಒಂದು ಪ್ಲೇಟ್ ಅನ್ನ ತಗೊಂತಾ ಇದ್ದೀನಿ. ಈ ಪ್ಲೇಟಿಗೆ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಹಾಕೊಂತಾ ಇದ್ದೀನಿ. ಈ ತರ ಎಲ್ಲದನ್ನು ಬಿಡಿಸ್ಕೊಂಡು ಈಗ ಚೆನ್ನಾಗಿ ನಾದ್ಕೊಂತಾ ಇದ್ದೀನಿ. ನಿಮ್ ಶಕ್ತಿ ಎಷ್ಟಿರುತ್ತೋ ಅಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೋಬೇಕು. ನೋಡ್ತಿದ್ದೀರಲ್ವಾ, ಈ ತರ ಈ ಹದಕ್ಕೆ ಬರಬೇಕು. ಹಾಗೆ ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನ ಇನ್ನೊಂದ್ ಸ್ವಲ್ಪ ನಾದ್ಕೊಂತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ತರ ಆಗುತ್ತೆ. ಈಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಂತಾ ಇದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಲಿನ ಪೌಡರ್ನ ಸೇರಿಸ್ಕೊಂತಾ ಇದ್ದೀನಿ. ನಾಲ್ಕು ಸ್ಪೂನು ಸೇರಿಸ್ಕೊಂಡಾದ್ಮೇಲೆ ಈಗ ಮತ್ತೆ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಳ್ಬೇಕು. ಇದು ಜಾಮೂನ್ ಮಾಡುವಂತ ಹಿಟ್ಟಿನ ಹದಕ್ಕೆ ಬರಬೇಕು. ಆ ತರ ನೀವು ಚೆನ್ನಾಗಿ ನಾದ್ಕೋಬೇಕು. ಈಗ ನಿಮ್ಗೆ ಹಿಟ್ಟು ಗಟ್ಟಿ ಅನ್ನಿಸ್ತು ಅಂತಂದ್ರೆ ಒಂದ್ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸೇರಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಇದು ಅಳಕಾಯ್ತು ಅಂತ ಅಂದ್ರೆ, ಸ್ವಲ್ಪ ನೀರಾಯ್ತು ಹಿಟ್ಟು ಅಂತಂದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಇಲ್ಲಿ ಯಾವ ತರ ನಾದ್ತಾ ಇದೀನಿ ಅಂತ ತೋರಿಸ್ತಾ ಇದೀನಿ ಅಲ್ವಾ, ಈ ತರ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಕೈಗೆ ಅಂಟ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆನ ಹಚ್ಕೊಂತೀನಿ. ಎಣ್ಣೆನೋ ಅಥವಾ ತುಪ್ಪ, ನಿಮ್ಗೆ ಯಾವುದು ಸರಿ ಹೊಂದುತ್ತೆ ಅದನ್ನ ಹಚ್ಕೊಂಡು ಈಗ ನೋಡಿ ಈ ತರ ಕಲ್ಸ್ಕೊಂಡು ಇಟ್ಕೊಂಡಿದೀನಿ. ಇದೊಂದು 5 ನಿಮಿಷ ಹಾಗೆ ಬಿಡಿ. ಕಲಸಿಟ್ಟಾದ್ಮೇಲೆ ಈ ಕಡೆಗೆ ಪಾಕನ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಈಗ ಅದು ಮುಳುಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ, ಅಥವಾ 2 ಕಪ್ ನೀರನ್ನು ಹಾಕೊತಾ ಇದ್ದೀನಿ. ಇದು ಪಾಕ ಆಗೋಕ್ಕೆ ಬಿಡೋಣ. ತುಂಬ ಪಾಕ ಆಗೋದು ಬೇಡ. ನಿಮಗೆ ಜಾಮೂನ್ ಮಾಡೋಕ್ಕೆ ಗೊತ್ತಿತ್ತು ಅಂತಂದರೆ ಆ ಪಾಕದ ಅಳತೆಗೆ ಪಾಕ ಆದರೆ ಸಾಕು, ಅಥವಾ ಒಂದೆಳೆ ಪಾಕ ಅಂತಲೂ ಹೇಳ್ತಾರಲ್ವ, ಆ ಥರ ಪಾಕನ ರೆಡಿ ಮಾಡ್ಕೊಳ್ಳಿ. ಇದು ರೆಡಿ ಆಗ್ತಾ ಇರಲಿ. ಈ ಕಡೆಗೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಕಲಸಿದಂತಹ ಹಿಟ್ಟನ್ನು ಈಗ ಸಣ್ಣದಾಗಿ ಜಾಮೂನ್ ಆಕಾರಕ್ಕೆ ಉಂಡೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಜಾಮೂನ್ ಸೈಜ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ರೆಡಿಯಾಗಿದೆ. ಈಗ ಈ ಕಡೆ ಪಾಕ ಕೂಡ ಆಗ್ತಾ ಇದೆ ಇನ್ನು.
ಈಗ ಇಲ್ಲಿ ಪಾಕನ ನೋಡೋಣ. ನೋಡಿ ಈ ತರ ಪಾಕ ರೆಡಿ ಆಗಿದೆ. ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ. ಮಾಡಿಟ್ಟಿದಂತಹ ಜಾಮೂನ್ ಉಂಡೆಗಳನ್ನ ಈಗ ಹಾಕೊಂಡು ಕರ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಕಲರ್ ಬಂದ್ಬಿಡತ್ತೆ. ನೋಡಿ ಯಾವ ತರ ಕಲರ್ ಬಂತು ಅಂತ. ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ತೆಗೆದ್ಬಿಟ್ಟು ಈಗ ಇದನ್ನ ತೆಕ್ಕೊಂಡು ಪಾಕ ರೆಡಿ ಆಗಿತ್ತಲ್ವಾ ಅದಕ್ಕೆ ಹಾಕೊಂತಾ ಇದೀನಿ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಜಾಮೂನು ಅಂತ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನೆಲ್ಲ ತೆಗೆದ್ಬಿಟ್ಟು ಪಾಕಕ್ಕೆ ಹಾಕೊಂತಾ ಇದ್ದೀನಿ. ಇನ್ನ ಮಧ್ಯಾಹ್ನದ ಊಟಕ್ಕೆ ಅಂತ ಅನ್ನ ಮತ್ತೆ ಆಲೂಗಡ್ಡೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈ ತರ ಡೆಕೋರೇಷನ್ ಮಾಡಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗಾಗಿ ಇದನ್ನ ಒಂದು ಬಟ್ಲಲ್ಲಿ ಹಾಕೊಂಡು ಈಗ ಇದನ್ನ ಸರ್ವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಿನ್ನೆ ಮಾಡಿದಂತಹ ಜಾಮೂನ್ ಕೂಡ ಹಾಕಿ ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾವ ತರ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.